ಇನ್ನು ಬೆಂಗಳೂರಿನ ಸುದಗುಂಟೆಪಾಳ್ಯದಲ್ಲಿ ಆಗಿತ್ತಲ್ಲ, ಇಬ್ಬರು ಯುವತಿಯರಿಗೆ ಚುಡಾಯಿಸಿದ್ನಲ್ಲ ಅವನನ್ನು ಹಿಡಿಯೋದ್ರಲ್ಲಿ ಪೊಲೀಸರು ಯಶಸ್ವಿ ಆದರು. ಇವನು ಯಶಸ್ವಿ ಆದ ನಂತರವೂ ಕೂಡ ಸ್ಟೋರಿ ಬೇರೆ ರೀತಿಯಲ್ಲೇ ಇದೆ. ಏನಿದೆ ಆ ಕಹಾನಿ ನೋಡಿ. ಸುದಗುಂಟೆಪಾಳ್ಯ ಬೀದಿ ಕಾಮಣ್ಣ ಅರೆಸ್ಟ್. 10 ದಿನಗಳ ಬಳಿಕ ಕೇರಳದಲ್ಲಿ ಆರೋಪಿ ಲಾಕ್. ಪೊಲೀಸರಿಂದ 700ಕ್ಕೂ ಹೆಚ್ಚು ಸಿಸಿಟಿವಿ ತಲಾಶ್. ಹೌದು, ಕಳೆದ 3ನೇ ತಾರೀಕು ಬೆಳಗ್ಗಿನ ಜಾವ ಯುವತಿಗೆ ಲೈಂಗಿಕ ಕಿರುಕುಳ ಕೊಟ್ಟು ಎಸ್ಕೇಪ್ ಆಗಿದ್ದ ಆರೋಪಿಯನ್ನ ಕೊನೆಗೂ ಸುದಗುಂಟೆಪಾಳ್ಯ ಪೊಲೀಸರು ಬಂಧಿಸಿದ್ದಾರೆ. 700ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನು ತಡಕಾಡಿದ್ರು ಆರೋಪಿ ಬಗ್ಗೆ ಪೊಲೀಸರಿಗೆ ಸಣ್ಣ ಸುಳಿವು ಸಿಕ್ಕಿರಲಿಲ್ಲ. ಕೊನೆಗೊಂದು ಸುಳಿವು ಸಿಗುವಷ್ಟರಲ್ಲೇ ಆರೋಪಿ ಕೇರಳಕ್ಕೆ ಎಸ್ಕೇಪ್ ಆಗಿದ್ದ. ಕೇರಳಕ್ಕೆ ಹೋಗಿದ್ದ ವಿಶೇಷ ಟೀಮ್ ಆರೋಪಿಯನ್ನ ಬಂಧಿಸಿ ಬೆಂಗಳೂರಿಗೆ ಕರೆತಂದಿದೆ. ಕಳೆದ 3ನೇ ತಾರೀಕು ತಡರಾತ್ರಿ 1:30 ಸುಮಾರಿಗೆ ನಡೆದು ಹೋಗ್ತಿದ್ದಂಥ ಇಬ್ಬರು ಯುವತಿಯರಿಗೆ ಆರೋಪಿ ಸಂತೋಷ್ ಡ್ಯಾನಿಯಲ್ ಏನಿದ್ದ ಲೈಂಗಿಕ ಕಿರುಕುಳ ನೀಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಈ ಸಂಬಂಧಪಟ್ಟ ಹಾಗೆ ಸುದಗುಂಟೆಪಾಳ್ಯ ಪೊಲೀಸರು 4 ವಿಶೇಷ ತಂಡಗಳನ್ನು ರಚನೆ ಮಾಡಿ ಆ ತಂಡದಲ್ಲಿ ಬರೋಬ್ಬರಿ 80ಕ್ಕೂ ಹೆಚ್ಚು ಅಧಿಕಾರಿಗಳು ಆರೋಪಿಗಾಗಿ ತೀವ್ರ ಹುಡುಕಾಟ ನಡೆಸಿದ್ರು ಕೂಡ ಆರೋಪಿ ಪತ್ತೆಯಾಗಿರಲಿಲ್ಲ. ಸತತ 10 ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿದಂಥ ಪೊಲೀಸರು ಕೊನೆಗೆ ಕೇರಳದಲ್ಲಿ ಆರೋಪಿ ಸಂತೋಷ್ ಡ್ಯಾನಿಯಲನ್ನು ಬಂಧಿಸಿ ಬೆಂಗಳೂರಿಗೆ ಕರೆತಂದಿದ್ದಾರೆ. ತಮಿಳುನಾಡು ಮೂಲದ ಆರೋಪಿ ಸಂತೋಷ್ ಡ್ಯಾನಿಯಲ್ ಕಳೆದ ಕೆಲ ವರ್ಷಗಳಿಂದ ತಿಲಕ್ ನಗರದಲ್ಲಿ ವಾಸವಾಗಿದ್ದ. ವೈಟ್ಫೀಲ್ಡ್ನ ಹೈ ಎಂಡ್ ಕಾರ್ ಶೋರೂಮ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ. ಈ ಪಾಪಿ ಕಳೆದ 3ನೇ ತಾರೀಕು ರಾತ್ರಿ ಕಂಠಪೂರ್ತಿ ಕುಡಿದು ಬಾರ್ನಿಂದ ಹೊರಬಂದಿದ್ದ. ಈ ವೇಳೆ ಸುದಗುಂಟೆಪಾಳ್ಯದ ಭಾರತಿ ನಗರದಲ್ಲಿ ತಡರಾತ್ರಿ 1:30 ಸುಮಾರಿಗೆ ಇಬ್ಬರು ಯುವತಿಯರು ಕಾಫಿ ಕುಡಿಯೋದಕ್ಕೆ ಬಂದು ವಾಪಸ್ ಹೋಗ್ತಿದ್ರು. ಈ ವೇಳೆ ಹಿಂದಿನಿಂದ ಹೋದ ಸಂತೋಷ್ ಯುವತಿಯನ್ನ ಹಿಡಿದು ಎಳೆದಾಡಿ ಲೈಂಗಿಕ ಕಿರುಕುಳ ಕೊಟ್ಟು ಎಸ್ಕೇಪ್ ಆಗಿದ್ದ. ಘಟನೆ ನಡೆದು 2 ದಿನಗಳ ನಂತರ ಪ್ರಕರಣ ಬೆಳಕಿಗೆ ಬಂದಿತ್ತು. 4 ಟೀಮ್ಗಳನ್ನೊಳಗೊಂಡ ಸುಮಾರು 80 ಜನ ಅಧಿಕಾರಿಗಳ ತಂಡ ಆರೋಪಿಗಾಗಿ ತೀವ್ರ ಹುಡುಕಾಟ ನಡೆಸಿದ್ರು. ಈ ವೇಳೆ ಬೈಕ್ ನಂಬರನ್ನು ಆಧರಿಸಿ ಆತ ತಿಲಕ್ ನಗರದ ನಿವಾಸಿ ಅಂತ ಗೊತ್ತಾಗೋ ಹೊತ್ತಿಗೆ ಆರೋಪಿ ಬೈಕನ್ನು ಹೊಸೂರಿನಲ್ಲಿ ಬಿಟ್ಟು ಬಸ್ ಹತ್ತಿ ತಮಿಳುನಾಡು ಕಡೆಗೆ ಎಸ್ಕೇಪ್ ಆಗಿದ್ದ. ಸುದಗುಂಟೆಪಾಳ್ಯ, ಮಡಿವಾಳ, ತಿಲಕ್ ನಗರ ಲಿಮಿಟ್ಸ್, ಮೈಕೋಲೇಔಟ್ವರೆಗೆದು ಎಲ್ಲ ಕ್ಯಾಮ್ರಾಗಳೆಲ್ಲ ಚೆಕ್ ಮಾಡಿ ಯಾರು ಅಫೆಂಡರ್ ಇದ್ದಾನೆ ಅಂದ್ಕೊಂಡು ಒಂದು ಚೆಕ್ ಮಾಡ್ತಾ ಇದ್ದಾಗ ಕೆಲವ್ರಿಗೆ ಒಬ್ಬರಿಗೆ ಐಡೆಂಟಿಫೈ ಮಾಡಿ ಅವ್ರನ್ನ ವಿಚಾರಣೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದೇ ಪರ್ಟಿಕ್ಯುಲರ್ ಇರಬಹುದು ಅಂದ್ಕೊಂಡು ಸಸ್ಪೆಕ್ಟ್ಗೆ ಬರೋಷ್ಟರಲ್ಲಿ ಅವನದೆಲ್ಲ ಮಾಹಿತಿ ಸ್ವಲ್ಪ ಲೀಕ್ ಆಗಿ ಅವನು ನಮ್ಮ ಕರ್ನಾಟಕ ಬಾರ್ಡರ್ಸ್ ಬಿಟ್ಬಿಟ್ಟು ಪಕ್ಕದ ಸ್ಟೇಟ್ಗೆ ಹೊರಟೋಗಿದ್ದ. ನಂತರ ಅಲ್ಲಿಂದ ಹಿ ವಾಸ್ ಆನ್ ರನ್. ನಮ್ಮ ಆಲ್ ಎಫರ್ಟ್ಸಿಂದ ಅವನಿಗೆ ನಾವು ನಿನ್ನೆ ಸೆಕ್ಯೂರ್ ಮಾಡಿದ್ದೀವಿ. ಆರೋಪಿ ಸಂತೋಷ್ಗೆ ಡಬಲ್ ಶಾಕ್. 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ. ಇನ್ನು ಈ ಆರೋಪಿ ಸಂತೋಷ್ ಡ್ಯಾನಿಯಲ್ ಸಾಲು ಟ್ರಾಫಿಕ್ ರೂಲ್ಸ್ ಅನ್ನು ಬ್ರೇಕ್ ಮಾಡಿ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸ್ತಿದ್ದ. ಸಿಸಿಟಿವಿಯನ್ನು ಪರಿಶೀಲಿಸಿದಾಗ KM5 KQ 1251 ನಂಬರ್ನ ಬೈಕ್ನಿಂದ ರೂಲ್ಸ್ ಬ್ರೇಕ್ ಆಗಿರೋದು ಗೊತ್ತಾಗಿದೆ. ಗಾಡಿ ನಂಬರ್ ಮೂಲಕ ಸಂತೋಷ್ ಮನೆ ಅಡ್ರೆಸ್ ಅನ್ನ ಪೊಲೀಸರು ಪತ್ತೆ ಹಚ್ಚಿ ಮನೆಗೆ ಹೋಗಿದ್ದಾರೆ. ಈ ವೇಳೆ ಆರೋಪಿ ಕೇರಳದಲ್ಲಿರೋದು ಪತ್ತೆಯಾಗಿದೆ. ನಿನ್ನೆ ಸಂಜೆ ಹೊತ್ತಿಗೆ ಆರೋಪಿಯನ್ನ ಕೇರಳದಲ್ಲಿ ಬಂಧಿಸಿ ಬೆಂಗಳೂರಿಗೆ ಕರೆತಂದಿದ್ದಾರೆ. ಇವತ್ತು ಕೋರಮಂಗಲ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿ 5 ದಿನಗಳ ಕಾಲ ಕಸ್ಟಡಿ ಪಡೆದುಕೊಂಡಿದ್ದಾರೆ. ಇನ್ವೆಸ್ಟಿಗೇಷನ್ ನಲ್ಲಿ ಹೋಮ್ಗಾರ್ಡ್ ಮಹಿಳೆಯೊಬ್ಬರ ಕೈವಾಡ ವ್ಯಕ್ತವಾಗಿದ್ದು ಪೊಲೀಸರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಆಕೆಯೇ ಸಹಾಯ ಮಾಡಿದ್ದಾಳೆ ಎನ್ನುವ ಮಾಹಿತಿ ಕೂಡ ಸಿಕ್ಕಿದೆ. ಪೊಲೀಸರು ಆ ನಿಟ್ಟಿನಲ್ಲಿ ವಿಚಾರಣೆ ನಡೆಸಿದ್ದು 5 ದಿನಗಳ ಕಾಲ ಕಸ್ಟಡಿಯಲ್ಲಿ ಮತ್ತಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬರಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.